ಗುಜ್ಜಗಳ ನಾಡಲ್ಲಿ RCB ಸಿಂಹಗಳ ಗರ್ಜನೆ. ಮೈ ಗಾಡ್, ಸತತವಾಗಿ ಎರಡನೆಯ ಬಾರಿ. ಸೊ IPL ಇತಿಹಾಸದಲ್ಲಿನೇ ಮೊದಲ ಎರಡು ಕ್ಯಾಪ್ಟನ್ ಆಗಿ ಆಡಿದಂತಹ ಪಂದ್ಯಗಳಲ್ಲೇ ಗೆಲುವನ್ನ, ಚಾಂಪಿಯನ್ ಪಟ್ಟನ ತಂದು ಕೊಟ್ಟಂತಹ ಹೆಗ್ಗಳಿಕೆ ಆ್ಯಂಡ್ ಹಿರಿಮೆನ ಅದು ರಜತ್ ಪತಿದಾರ್ ಪಡ್ಕೊತಾರೆ ಅಂತಾನೆ ಹೇಳಬಹುದು. ಆ್ಯಂಡ್ ವಿರಾಟ್ ಕೊಹ್ಲಿ ಆ್ಯಂಡ್ ಎಂಥ ಒಂದು ಫಿನಿಶ್ ಕೊಡ್ತಾರೆ. ಆ್ಯಂಡ್ 2011ರಲ್ಲಿ ಏನು ಫಿನಿಶ್ ಕೊಟ್ಟಿದ್ರಲ್ಲ MS ಧೋನಿ ಅವರು, ಓ ಮೈ ಗಾಡ್, ಅದೇ ರೀತಿಯ ಒಂದು 6 ಮೂಲಕನೇ RCBಗೆ ಎರಡನೇ ಒಂದು ಕಪ್ಪನ್ನ, ಟ್ರೋಫಿನ ತಂದು ಕೊಡ್ತಾರೆ ಅಂತಂದರೆ ಹೆಮ್ಮೆಯಿಂದ ಹೇಳಬೇಕು. ಬಂಡ್ರೋ ನನ್ನ ಮಕ್ಕಳ, ಹೇಟರ್ಸ್ ಮಕ್ಕಳ ಅಂತಾನೆ ಹೇಳ್ತೀನಿ. ಬಿಕಾಸ್ ಅಷ್ಟೊಂದು ಹೇಟು ಶುರುವಾಗಿತ್ತು RCB ವಿರುದ್ಧ. ಹೇಳಲಿಕ್ಕೇನೆ ಆ ರೇಂಜಿಗೆ ಕೋಪ ಬರ್ತಿದೆ ಅಂತಂದರೆ, ಸೊ ಯಾವ ರೇಂಜಿಗೆ ಹೇಟ್ನ ಕ್ರಿಯೇಟ್ ಮಾಡಿದ್ರು ಅಂಕಲ್ ಹುಟ್ಟಿರೋ ನನ್ನ ಮಕ್ಕಳು, ಪಕ್ಕದ ಮನೆ ಡ್ಯಾಶ್ ನನ್ನ ಮಕ್ಕಳು ಅಂತ. ಸೊ ಅವನು ಹೊಡಿತಾನೆ, ಇವನು ಹೊಡಿತಾನೆ, ಸೂರ್ಯವಂಶಿ ಹೊಡಿತಾನೆ, ಗಿಲ್ ಹೊಡಿತಾನೆ, ಇಶಾನ್ ಕಿಶನ್ ಹೊಡಿತಾನೆ, ಯಾವನು ಬಂದು ಏನು ಮಾಡ್ಲಿಕ್ಕಾಗಲಿಲ್ಲ. ನಮ್ಮದು RCB ಮತ್ತೊಮ್ಮೆ ಸತತವಾಗಿ ಎರಡನೆಯ ಬಾರಿ ಕಪ್ಪನ ಅದೇ ಅಹಮದಾಬಾದಲ್ಲಿ ಗುಜ್ಜಗಳ ನಾಡಲ್ಲಿನ RCB ಸಿಂಹಗಳು ಗರ್ಜಿಸಿದಿವೆ ಅಂತಲೇ ಹೇಳ್ಬೋದು. ಅದ್ಭುತವಾಗಿರುವಂಥ ಸೀಸನ್ನು. ಆ್ಯಂಡ್ ನಿಜವಾಗ್ಲೂ ಕಣ್ಣುಗಳು ಹಂಗೆ ಅರಳು ಹೋಗಿರುತ್ತೆ ಎಲ್ಲ ಒಂದು ಹೇಟರ್ಸ್ಗಳದು ಅಂತಲೇ ಹೇಳ್ಬೋದು. ಬುಡಕ್ಕೆ ಬೆಂಕಿ ಬಿದ್ದು ಬ್ಲಾಸ್ಟ್ ಆಗಿ ಹೋಗಿರ್ತಾರೆ. ಅದರಲ್ಲೂ ಮುಖ್ಯವಾಗಿ ಮಾತಾಡಬೇಕು ಅಂದರೆ ಅಕ್ಕಪಕ್ಕದಲ್ಲೇ ಇರೋವಂಥ ಕ್ವಂಗನ ಮಕ್ಕಳು ಅಂತಲೇ ಹೇಳ್ತೀನಿ ಡೈರೆಕ್ಟ್ ಆಗಿ. ಯಾಕಂದರೆ ಅವರೇನೆ ಜಾಸ್ತಿ ಹರ್ಕೊಳ್ಳೋರು, ಉರ್ಕೊಳ್ಳೋ ನನ್ನ ಮಕ್ಕಳು. ಎಷ್ಟು ಬೇಕಾದ್ರೂ ಹರ್ಕೊಳ್ಳಿ, ಎಷ್ಟು ಬೇಕಾದ್ರೂ ಉರ್ಕೊಳ್ಳಿ. ಮತ್ತೊಮ್ಮೆ ಕಪ್ ಬಂದಾಯಿತು, ನಾವು ಗೆದ್ದಾಯಿತು, ನೀವು ಹರ್ಕೊಳ್ಳೋದು ಉರ್ಕೊಳ್ಳೋದ್ರಲ್ಲೇ ಇರ್ತೀರ ಅಂತ ಹೇಳ್ತೀನಿ. ಆ್ಯಂಡ್ ಸೊ ಜೋಸ್ ಹೇಸಲ್ವುಡ್ ಯಾವುದೇ ಒಂದು ಫೈನಲಲ್ಲಿ ಸೋತೆ ಎಲ್ಲ ಆಸಾಮಿ ವೈಟ್ ಬಾಲ್ ಕ್ರಿಕೆಟ್ ಅಂತ ಬಂದಾಗ ಅದ್ಭುತವಾಗಿರೋವಂಥ ಸೀಸನ್ ಅಗೇನ್ ಮತ್ತೊಂದು ಬಾರಿ. ಸೊ ನಮಗೆ ಕಪ್ ಗೆಲುವು ಕೊಡೋದ್ರಲ್ಲಿ ಅವರ ಒಂದು ಪಾತ್ರ ಕೂಡ ಸಿಕ್ಕಾಪಡೆ ಇದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ವಿರಾಟ್ ಕೊಹ್ಲಿ ಔಟ್ ಆದರೂ ಕೂಡ ಅದು ಔಟ್ ಅಲ್ಲ, ಕ್ಯಾಚ್ ಕೆಳಗಡೆಗೆ ಟಚ್ ಆಗಿದೆ ಬಾಲ್ ಅಂತ ಹೇಳಿ ಅದು ಥರ್ಡ್ ಅಂಪೈರ್ಗೆ ಹೋಗಿಸಿ ಅದನ್ನು ನಾಟ್ ಔಟ್ ಅಂತ ತಗೊಂಡು ಮ್ಯಾಚ್ನ 6 ಮೂಲಕ ಫಿನಿಶ್ ಮಾಡ್ತಾರೆ ಅಂತಂದರೆ, ಓ ಮೈ ಗಾಡ್, ಏನು ಹಸಿವಿದೆ ಗುರು ಆ ಮನುಷ್ಯನಿಗೆ ನಿಜವಾಗ್ಲೂ. ಓ ಮೈ ಗಾಡ್, ನಿಜ ಶಿವ, ಏನು ಪದಗಳೇ ಬರಲ್ಲ ಗುರು ನನಗೆ. 15 ವರ್ಷದ ಪೂರ ಒಂದು ಕಡೆಗಾದರೆ 37 ವರ್ಷದ ಇನ್ನೊಬ್ಬ ಯಂಗ್ಸ್ಟರ್ ಅದು ನಮ್ಮ ವಿರಾಟ್ ಕೊಹ್ಲಿ. ಆ್ಯಂಡ್ ಭುವನೇಶ್ವರ್ ಕುಮಾರ್ ಬಗ್ಗೆ ಅಂತೂ ಮಾತಾಡಂಗೆ ಇಲ್ಲ. ಎಂಥ ಒಂದು ಕಂಬ್ಯಾಕು ಆಫ್ಟರ್ SRH ಅವ್ರು ರಿಲೀಸ್ ಮಾಡಿದ್ದಾದ್ಮೇಲೆ RCB ತೊಗೊಳುತ್ತೆ. ಆ್ಯಂಡ್ 2 ಸೀಸನ್, ಓ ಮೈ ಗಾಡ್, ಎಂಥ ಒಂದು ಸೀಸನ್ ಆಗಿದೆ ಅಪ್ಪ ಅವ್ರಿಗೆ. ನಿಜವಾಗ್ಲೂ ಈ ಟೀಮ್ನ ಕಳ್ಕೊಳ್ಳಿಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ಆ್ಯಂಡ್ ಮೆಗಾ ಆಕ್ಷನಲ್ಲಿ ಅದು ಏನಾಗುತ್ತೋ ಗೊತ್ತಿಲ್ಲ ನನಗೆ. ಬಟ್ ನನ್ನ ಪ್ರಕಾರ ಈ ಒಂದು ತಂಡನ ಇಟ್ಕೊಬೇಕು ಗುರು. ಮೈ ಗಾಡ್, ಸಖತ್ತಾಗಿದ್ರೆ. ಆ್ಯಂಡ್ ವೆಂಕಟೇಶ್ ಅಯ್ಯರ್ ಇಂಜುರಿ ಕಾಲಿಗೆ ಆದರೂ ಕೂಡ ಬಿಡಲಿಲ್ಲ, ಒಂದು ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ ಇವತ್ತಿನ ಮ್ಯಾಚಲ್ಲಿ. ಆ್ಯಂಡ್ ಬಾಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಎಂತೆಂಥ ಕ್ಯಾಚ್ಗಳು. ಓಕೆ, ಕಾಕ್ಸ್ದು ಕ್ಯಾಚ್ ಅದ್ರ ಬಗ್ಗೆ ಮಾತಾಡೋಣ. ಬಟ್ RCB ಬೆಂಕಿ ಗುರು, ಬೆಂಕಿ ಅಂದರೆ ಬೆಂಕಿ. ಯಾಕಂದರೆ ಅದು ಹೆಂಗಿದೆ ಗೊತ್ತಾ ನಿಮಗೆ, ಇನ್ ಕೇಸ್ ನಾವೇನಾದರೂ ಸೋತಿದ್ದಿದ್ರೆ ಏನಾಗ್ತಿತ್ತು ಅಂತ ಇಮ್ಯಾಜಿನೂ ಕೂಡ ಮಾಡೋಕ್ಕಾಗಲ್ಲ ನೀವು. ಲಾಸ್ಟ್ ಸೀಸನ್ ಆದರೂ ಆಗಿರ್ಬೋದು, ಈ ಸೀಸನ್ ಆದರೂ ಆಗಿರ್ಬೋದು, ಎಷ್ಟು ತಂಡಗಳ ಫ್ಯಾನ್ ಪೇಜಸ್ಗಳು, ಅಭಿಮಾನಿಗಳು ಕಾಯ್ಕೊಂಡು ಕೂತಿದ್ರು ಅಂತಂದರೆ ನಿಜವಾಗ್ಲೂ ನೀವು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ. ಆ ರೇಂಜಿಗೆ ಟ್ರೋಲ್ ಮಾಡೋಕ್ಕೆ ಕಾಯ್ಕೊಂಡು ಕೂತಿದ್ರು. ಇನ್ಕ್ಲೂಡಿಂಗ್ GT ತಂಡದಲ್ಲಿ ಕ್ಯಾಪ್ಟನ್ ಹಿಡ್ಕೊಂಡು, ಸಿರಾಜ್ ಗಂಟ ಹಿಡ್ಕೊಂಡು ಎಲ್ಲರೂ, ಸಾಯಿ ಸುದರ್ಶನ್ ಕೂಡ ನಮಗೆ ವಿರಾಟ್ ಕೊಹ್ಲಿ ಎದುರುಗಡೆಗೆ ಬಂದು ಅಲ್ಲಿ ಸ್ಲೆಡ್ಜಿಂಗ್ ಮಾಡೋ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತಂದರೆ ಯಾವ ಮಟ್ಟದಲ್ಲಿ ಅವ್ರು ಗೋಲ್ ಐಕೊಂತಿದ್ರು ಅಂತಂದ್ರೆ ನೀವು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ. ಬಟ್ ಇವಾಗ ನಾವು ಗೆದ್ದಿದ್ದೀವಿ, ನಾವು ಆಡಲೇಬೇಕು ಬಿಕಾಸ್ ನಾವು ಗೆದ್ದಿದ್ದೀವಿ ಅಷ್ಟೇ. ಓಕೆ, ಆ್ಯಂಡ್ BCCI IPL ಎಲ್ಲನೂ ತೊಗೊಂಡೋಗಿ ಗುಜರಾತ್ಗೆ ತೊಗೊಂಡೋಗಿ ಹಾಕ್ತಾರೆ. ಆ್ಯಂಡ್ ಅದೇ ಲಾಸ್ಟ್ ಏನು ಲೀಗ್ ಹಂತದಲ್ಲಿ RCB ವಿರುದ್ಧ ಗೆದ್ದಿತ್ತಲ್ಲ GT ತಂಡ, ಅದೇ ಪಿಚ್ ನಂಬರ್ 6 ಅಲ್ಲಿನ ಇವತ್ತಿನ ಪಂದ್ಯ ಕೂಡ ಇಟ್ಟಿದ್ರು. ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ, ತುಂಬ ಪಾಲಿಟಿಕ್ಸು ಲಾಬಿ ಮಾಡಿದ್ದಾರೆ. BCCI ಎದುರಾಗಿರ್ಬೋದು, ಜಯೇಶ್ ಆದ್ರಾಗಿರ್ಬೋದು, ಎಲ್ಲರೂ ಕೂಡ. ಬಟ್ ಎಲ್ಲನೂ ಕೂಡ ಒಂದು ಸೈಡಿಗೆ ತಳ್ಳಿ, ಸೊ ಎಲ್ಲರನ್ನೂ ಕೂಡ ಸದೆ ಬಡೆದು, ಸೊ ಮತ್ತೊಮ್ಮೆ ಎರಡನೇ ಬಾರಿ ಚಾಂಪಿಯನ್ ಪಟ್ಟನ RCB ತಂಡ ಗೆದ್ದಿದೆ ಅಂತಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ತೀನಿ. ಅದ್ಭುತವಾಗಿರುವಂಥ ಪಂದ್ಯ. ಆ್ಯಂಡ್ ಎಲ್ಲರೂ ಕೂಡ ಸಖತ್ತಾಗಿ ಆಡಿದ್ದಾರೆ. ರಸಿಕ್ ಸಲಾಮ್ದಾರ್ ಅದ್ಭುತವಾಗಿ ಆಡಿದ್ದಾರೆ ಇವತ್ತು. ಎಂಥ ಬೌಲಿಂಗರು ನಿಜವಾಗ್ಲೂ. ಓ ಮೈ ಗಾಡ್, ಸಖತ್ತಾಗಿರುವಂಥ ಪಂದ್ಯ ಅಂತಾನೆ ಹೇಳ್ತೀನಿ. ಆ್ಯಂಡ್ ಇವತ್ತಿನ ಪಂದ್ಯದ ಬಗ್ಗೆ ಮಾತ್ರ ಟಾಸ್ ಗೆದ್ದಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕ ರಜತ್ ಪತಿದಾರ್ ಅವರು ಸೊ ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಶುಭ್ಮನ್ ಗಿಲ್ ಕೂಡ ಖುಷಿಯಾಗಿದ್ರು, ಬಿಕಾಸ್ ಅವರು ಫಸ್ಟ್ ಬ್ಯಾಟಿಂಗ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ರು. ಆ್ಯಂಡ್ ಯಾರಿಗೆ ಏನು ಬೇಕಾಗಿತ್ತು ಅದೇ ಸಿಕ್ಕಿತ್ತು. ಗುಜರಾತ್ಗೆ ಒಂದು ಒಳ್ಳೆ ಸ್ಟಾರ್ಟ್ ಅಂತೂ ಸಿಗಲ್ಲ, ಬಿಕಾಸ್ 22 ರನ್ಗೆ ಫಸ್ಟ್ ವಿಕೆಟ್ ಹೋಗುವಂಥದ್ದು ಅದು ಶುಭ್ಮನ್ ಗಿಲ್ ಅವ್ರದ್ದು. ಆ್ಯಂಡ್ RCB ಕಡೆಯಿಂದ ಒಂದು ಒಳ್ಳೆ ಸಖತ್ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಅಂತ ಅನ್ಸುತ್ತೆ, ಬಿಕಾಸ್ ಫಸ್ಟ್ 2 ವಿಕೆಟ್ ಹೋಗಿರುವಂಥದ್ದು ಬೌನ್ಸರ್ಗಳು ಹಾಕಲೇಬೇಕು ಈ ಒಂದು ಪಿಚ್ಚಲ್ಲಿ ಅಂತ ಒಂದು ಅದ್ಭುತವಾಗಿರುವಂಥ ಒಂದು ಬೌನ್ಸರ್ಗಳನ್ನ ಹಾಕಿ ಸೊ ಶುಭ್ಮನ್ ಗಿಲ್ ಆ್ಯಂಡ್ ಸಾಯಿ ಸುದರ್ಶನ್ಗೆ ವಿಕೆಟ್ ಎತ್ತುವಂಥದ್ದು ಒಂದು.
ನಮ್ಮ ಭುವನೇಶ್ವರ್ ಕುಮಾರ್, ಸಾಯಿ ಸುದರ್ಶನ್ ಔಟ್ ಇರ್ತಿದ್ರೆ, ಜೋಸ್ ಹೇಸಲ್ವುಡ್ ಫಸ್ಟ್ ವಿಕೆಟ್ ತೊಗೊಳ್ಳುವಂಥದ್ದು. ಶುಭ್ಮನ್ ಗಿಲ್ ಅವರು ಕೇವಲ 10 ರನ್ ಮಾತ್ರ ಮಾಡುವಂಥದ್ದು 8 ಬಾಲಲ್ಲಿ. ಆ್ಯಂಡ್ ಸಾಯಿ ಸುದರ್ಶನ್ 12 ರನ್ 12 ಬಾಲಲ್ಲಿ. ಅವರಿಬ್ಬರಿಗೆ ಎತ್ತಿದ್ರೆ ಆಲ್ಮೋಸ್ಟ್ 80% ಆಲ್ರೆಡಿ GTದು ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಯಿತು ಅಂತಲೇ ಅರ್ಥ. ಕೆಳಗಡೆಗೆ ನಿಶಾಂತ್ ಸಿಂಧು ಸೊ ಒಳ್ಳೊಳ್ಳೆ ಶಾಟ್ಗಳನ್ನ ಹೊಡೆದ್ರು, 3 ಬೌಂಡ್ರಿಗಳನ್ನ ತಗೊಂತಾರೆ, 20 ರನ್ನ ಮಾಡ್ತಾರೆ 18 ಬಾಲಲ್ಲಿ. ಆ್ಯಂಡ್ ಅವ್ರನ್ನ ಔಟ್ ಎತ್ತಿರುವಂಥದ್ದು ರಸಿಕ್ ಸಲಾಮ್ದಾರ್ ಅವರು. ಸೊ ನೇರವಾಗಿ ದೇವದತ್ ಪಡಿಕ್ಕಲ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗುವಂಥದ್ದು. ಕೆಳಗಡೆಗೆ ಜೋಸ್ ಬಟ್ಲರ್ ಸ್ವಲ್ಪ ಸ್ಲೋ ಆಗಿ ಆಡ್ತಾಯಿದ್ರು, ಮೇ ಬಿ ಸೆಟ್ಲ್ ಆಗಿ ಒಂದು ಬಿಗ್ ಇನ್ನಿಂಗ್ಸ್ ಆಡ್ತಾರಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಬಿಡಲಿಲ್ಲ ನಮ್ಮ ಕೃಣಾಲ್ ಪಾಂಡ್ಯ ಅವರು. ಸೊ ವೈಡ್ ಒಂದು ಯಾರ್ಕರ್ ಆಗ್ತಾರೆ, ಸೊ ಅಲ್ಲಿ ಮುಂದೆ ಬಂದು ಹೊಡಿಯೋಕೆ ಹೋಗಿ ಸ್ಟಂಪೌಟ್ ಆಗುವಂಥದ್ದು. ಜಿತೇಶ್ ಶರ್ಮಾ ಸಾಕತ್ತಾಗಿರುವಂಥ ಸ್ಟಂಪೌಟ್ ಕೂಡ ಮಾಡ್ತಾರೆ. ಮಾಡಿರುವಂಥದ್ದು ಕೇವಲ 19 ರನ್ 23 ಬಾಲಲ್ಲಿ ಒಂದೇ ಬೌಂಡ್ರಿ ತೊಗೊಂಡಿರುವಂಥದ್ದು. ಆ್ಯಂಡ್ ವಾಷಿಂಗ್ಟನ್ ಸುಂದರ, ಈ ಮನುಷ್ಯ 50 ರನ್ ಮಾಡಿರಲಿಲ್ಲ ಅಂತಂದಿದ್ರೆ ಸೊ ಇವರು 105 110 ಅಷ್ಟೇ ಮ್ಯಾಕ್ಸಿಮಮ್ ಆಗುವಂಥದ್ದು. ಬಟ್ ಕಾಕ್ಸ್ ಒಂದು 5 ರನ್ ಆದಾಗ ಕಾಕ್ಸ್ ಒಂದು ಕ್ಯಾಚ್ ಹಿಡಿತಾರೆ. ಓಕೆ, ಸೊ ಬಾಲರ್ ನೆನಪಿಲ್ಲ ಯಾರು ಅಂತ, ಇವರು ನಮ್ಮ ಜಾಕೋಬ್ ಡೆಫಿ. ಸೊ ನನ್ನ ಪ್ರಕಾರ ಕ್ಯಾಚನ್ನ ಔಟ್ ಕೊಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಬಿಕಾಸ್ ಸೊ ಇದೇ ಜೇಸನ್ ಹೋಲ್ಡರ್ ಅವ್ರದ್ದು ಕೂಡ ಇದೇ ರೀತಿಯಲ್ಲಿ ಬಾಲ್ ತೊಗೊಂಡೋಗಿ ಪಿಚ್ಚು ಉಜ್ಜಿದ್ರು ಕೂಡ ಸೊ ಅದನ್ನು ಔಟ್ ಕೊಡ್ತಾರೆ ವಿರಾಟ್ ಕೊಹ್ಲಿ ಅವ್ರದ್ದು. ಬಟ್ ಇಲ್ಲಿ ಕೊಡಲಿಲ್ಲ. ಓಕೆ, ಸೊ ಇದೇ ರೀತಿ ಅವ್ರು ಕ್ಯಾಚ್ ಇನ್ನೊಂದಾಗಿದೆ. ಸೊ ಶುಭ್ಮನ್ ಗಿಲ್ ಹಿಡಿದಿರುವಂಥದ್ದು. ಸೊ ಅದನ್ನು ಅದಕ್ಕೂ ಕೂಡ ಔಟ್ ಕೊಡಲಿಲ್ಲ. ಓಕೆ, ಇನ್ ಕೇಸ್ ಏನಾದರೂ ವಿರಾಟ್ ಕೊಹ್ಲಿದು 63 ರನ್ ಆದಾಗ ಗಿಲ್ ಹಿಡಿದಿರುವಂಥ ಕ್ಯಾಚ್ ಔಟ್ ಕೊಟ್ಟಿದ್ದಿದ್ರೆ, ಸೊ ಇಲ್ಲಿ ಕಾಕ್ಸ್ ಹಿಡ್ದಿರೋದು ಕೊಟ್ಟಿರಲ್ಲ ಅಂತಂದಿದ್ರೆ ನಿಜವಾಗ್ಲೂ RCB ಅಭಿಮಾನಿಗಳು ಅಂತೂ ಆ ಥರ್ಡ್ ಅಂಪೈರ್ ಇದ್ನಲ್ಲ, ಒಂದು ಥರ್ಡ್ ಬೀಸ ಇಸಗ್ಬಿಟ್ಟು ಸಾಯಿಸ್ಬಿಟ್ರು. ಸೊ ಆ ರೇಂಜಿಗೆ ಕೋಪ ಇತ್ತು. ಬಿಕಾಸ್ ಕಾಕ್ಸ್ ಕ್ಯಾಚ್ ಹಿಡಿದಿರೋವಂಥದ್ದು ನಮ್ಮ ಪ್ರಕಾರದ ಕೊಡಬೇಕಾಗಿತ್ತು. ಓಕೆ, ಕೆಳಗಡೆಗೆ ಬಾಲ್ ಕೆಳಗಡೆಗೆ ಫಿಂಗರ್ಸ್ ಇದೆ, ಏನು ಕೊಡಲಿಲ್ಲ ಗೊತ್ತಿಲ್ಲ. ಬಟ್ 50 ರನ್ ಅಂತೂ ಮಾಡ್ತಾರೆ, ಒಂದು ಮಾನ ಮರ್ಯಾದೆ ಅಂತೂ ಕಾಪಾಡಿದ್ರು ಅಂತಲೇ ಹೇಳ್ಬೋದು ಗುಜರಾತ್ ಟೈಟನ್ಸ್ ಅವ್ರದ್ದು. ಆ್ಯಂಡ್ ಅರ್ಷದ್ ಖಾನ್ ಅವರು ಸೊ ಒಂದು 2 ಬಿಗ್ ಶಾಟ್ನ ತೊಗೊತಾರೆ. ಸೊ 12 ರನ್ನು ಅಲ್ಲೇ ಬರುತ್ತೆ, 2 6 ಹೊಡೆದಿದ್ದಕ್ಕೆ. ಅವ್ರನ್ನ ರನ್ ಗತಿ ಜಾಸ್ತಿ ಮಾಡಬೇಕು ಅಂತಲೇ ಅಪ್ದ ಆರ್ಡರ್ಗೆ ಅವ್ರಿಗೆ ಪ್ರಮೋಟ್ ಮಾಡಿದ್ದಾರೆ. ಆ್ಯಂಡ್ ಕೆಳಗಡೆ ರಾಹುಲ್ ತೇವಟಿ ಏನು ಕಿಸಿಲಿಲ್ಲ, ಜಸನ್ ಹೋಲ್ಡರ್ ಏನು ಕಿಸಿಲಿಲ್ಲ. ಜಸನ್ ಹೋಲ್ಡರ್ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ, ಏನು ಕಿತ್ತಕ್ಕಾಗಿಲ್ಲ ಇವತ್ತು. ಸಖತ್ತಾಗಿ ಅವ್ರು ಬಾಲಿಂಗಿಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬ್ಯಾಟಿಂಗಿಗೂ ಏನು ಕಿಸಿಯೋಕ್ಕಾಗಿಲ್ಲ ಅಂತಲೇ ಹೇಳ್ಬೋದು. ಕೆಳಗಡೆಗೆ ರಶೀದ್ ಖಾನ್ ಒಂದು 6 ತೊಗೊತಾರೆ ಅಷ್ಟೇ. ಅದು ಬಿಟ್ಟರೆ ಯಾರು ಕೂಡ ಏನು ದಬಾಕಿಲ್ಲ ಅಂತಲೇ ಹೇಳ್ಬೋದು. ಒಂದು 50 ಬಂದಿರುವಂಥದ್ದು ಅದು ವಾಷಿಂಗ್ಟನ್ ಸುಂದರಿಂದ ಅಷ್ಟೇ. ಓಕೆ, ಒಟ್ಟಾರೆಯಾಗಿ ಸೊ 155 ರನ್ಗಳನ್ನ ಕಲೆ ಹಾಕ್ತಾರೆ 20 ಓವರಲ್ಲಿ 8 ವಿಕೆಟ್ಗಳನ್ನ ಕಳ್ಕೊಂಡು ಗುಜರಾತ್ ಟೈಟನ್ಸ್ ಅವರು. ಆ್ಯಂಡ್ ಇದು ಓಕೆ ಕಮ್ಮಿ ಸ್ಕೋರ್ ಅಂತಲೇ ಹೇಳ್ಬೋದು. ಇನ್ ಕೇಸ್ 175 ಇನ್ನೊಂದು 20 ರನ್ ಏನಾದರೂ ಮಾಡಿದ್ದಿದ್ರೆ ಖಂಡಿತವಾಗ್ಲೂ ಸೊ GT ಗೇಮಲ್ಲಿ ಇದ್ದರು ಅಂತಲೇ ಹೇಳ್ತೀನಿ. ಓಕೆ, ಬಾಲಿಂಗ್ ಅಂತ ಬಂದಾಗ ಅದ್ಭುತವಾಗಿ ಮಾಡಿರುವಂಥದ್ದು ಅಂತಂದರೆ ಅದು ನಮ್ಮ ಕೃಣಾಲ್ ಪಾಂಡ್ಯ ಆ್ಯಂಡ್ ರಸಿಕ್ ಸಲಾಮ್. ಓಕೆ, ಸೊ 4 ಓವರಲ್ಲಿ 27 ರನ್ 3 ವಿಕೆಟ್ ತೆಗಿತಾರೆ, 6.8 ಎಕಾನಮಿ ಇದೆ. ಆ್ಯಂಡ್ ಕೃಣಾಲ್ ಪಾಂಡ್ಯ 4 ಓವರಲ್ಲಿ 23 ರನ್ 1 ವಿಕೆಟು, 5.8 ಎಕಾನಮಿ ಇರುವಂಥದ್ದು. ಅಗೇನ್ ಬೆಂಕಿ ಬಾಲಿಂಗ್ ಅಂತಲೇ ಹೇಳ್ತೀನಿ. ಸೊ ಲಾಸ್ಟ್ ಫೈನಲ್ ಅಂತ ಬಂದಾಗ 4 ಓವರಲ್ಲಿ 17 ರನ್ 3 ವಿಕೆಟನ್ನು ತೆಗೆದಿದ್ರು. ಬಟ್ ಇಲ್ಲಿ 1 ವಿಕೆಟ್ ತೆಗೆದಿದ್ದಾರೆ, 4 ಓವರಲ್ಲಿ 23 ರನ್ ಕೊಟ್ಟಿದ್ದಾರೆ. ಅದ್ಭುತವಾಗಿರುವಂಥದ್ದು ಎಕಾನಮಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಭುವನೇಶ್ವರ್ ಕುಮಾರ್ ಅಗೇನ್ ಅದ್ಭುತ. ಸೊ 4 ಓವರಲ್ಲಿ 29 2 ವಿಕೆಟ್ ತೆಗೆದಿದ್ದಾರೆ, 7.2 ಎಕಾನಮಿ. ಜೋಸ್ ಹೇಸಲ್ವುಡ್ 2 ವಿಕೆಟು, 9.2 ಎಕಾನಮಿ ಇದೆ, ಸ್ವಲ್ಪ ದುಬಾರಿ. ಆ್ಯಂಡ್ ಜಾಕೋಬ್ ಡೆಫಿ ಒಂದು ವಿಕೆಟ್ ಸಿಗಬೇಕಾಗಿತ್ತು, ಬಟ್ ಸಿಕ್ಕಿಲ್ಲ, ದುಬಾರಿ ಆಗಿದ್ದಾರೆ. ಬಟ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಮಿಕ್ಕಿದಂಥ ಎಲ್ಲರ ಬಾಲರ್ಗಳು ಕೂಡ ಸಖತ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ 156 ರನ್ಗಳ ಒಂದು ಗುರಿ ಬೆನ್ನತ್ತಂತಹ RCBಗೆ ಎಂಥ ಒಂದು ಸ್ಟಾರ್ಟ್ ಗುರು ವೆಂಕಟೇಶ್ ಅಯ್ಯರು. ಓ ಮೈ ಗಾಡ್, ಅದ್ಭುತವಾಗಿರೋವಂಥ ಒಂದು ಇನ್ನಿಂಗ್ಸ್ ಅಂತಲೇ ಹೇಳ್ತೀನಿ ಅವ್ರ ಕಡೆಯಿಂದ. ಫಸ್ಟ್ ಓವರಲ್ಲಿ ಓಕೆ ಸ್ವಲ್ಪ ಸ್ಟ್ರಗಲ್ ಕಾಣಿಸ್ತಾ ಇತ್ತು. ಓಕೆ, ಹಿಂದೆ ಹೊಡಿಯೋಕೆ ಹೋಗಿ ಏನೇನೋ ಮಾಡೋಕೆ ಹೋಗಿ ಸ್ವಲ್ಪ ಏನೇನೋ ತರಾತುರಿ ಮಾಡ್ತಾಯಿದ್ರು. ಬಟ್ 2ನೇ ಓವರಲ್ಲಿ ನಮ್ಮ ರವಾಡಾಗಿ 18 ರನ್ಗಳನ್ನ ಚಚ್ತಾರೆ. ಸೊ ಅಲ್ಲಿಂದನೇ ಶುರುವಾಗಿರುವಂಥದ್ದು RCBಯ ಒಂದು ರನ್ಗಳ ಸುರಿಮಳೆ ಅಂತಲೇ ಹೇಳ್ತೀನಿ. 32 ರನ್ಗಳನ್ನ ಮಾಡ್ತಾರೆ 16 ಬಾಲಲ್ಲಿ, 4 ಬೌಂಡ್ರಿ 2 ಸಿಕ್ಸರೊಂದಿಗೆ 200ರ ಒಂದು ಸ್ಟ್ರೈಕರ್ಡಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಕಾಲಿಗೆ ಇಂಜುರಿ ಆಗುತ್ತೆ, ಆದರೂ ಕೂಡ ಬಿಡಲಿಲ್ಲ. ಏನು ಸ್ಟಾರ್ಟ್ ಬೇಕಾಗಿತ್ತಲ್ಲ, ಸೊ ಆ ಸ್ಟಾರ್ಟ್ನ ಕೊಟ್ಟಿರುವಂಥದ್ದು ವೆಂಕಟೇಶ್ ಅಯ್ಯರ್ ಆ್ಯಂಡ್ ವಿರಾಟ್ ಕೊಹ್ಲಿ ಅಂತಲೇ ಹೇಳ್ತೀನಿ. ಅದ್ಭುತವಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ. 62 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ 4.3 ಒಂದು ಓವರ್ಸಲ್ಲಿನೇ. ಸೊ ಆಲ್ಮೋಸ್ಟ್ 3.5 ಸಮಥಿಂಗ್ ಓವರಲ್ಲೇ 50 ರನ್ನ ಕಂಪ್ಲೀಟ್ ಮಾಡ್ತಾರೆ. ಸೊ 4 ಓವರು 3 ಬಾಲ್ಗೆ ಸೊ 62 ರನ್ನ ಮಾಡಿ 1 ವಿಕೆಟ್ ಕೂಡ ಕಳ್ಕೊಂತಾರೆ. ವೆಂಕಟೇಶ್ ಅವರ ಒಂದು ಕೆಲಸ ಏನಿತ್ತು ಸೊ ಅವರು ಅದನ್ನ ಕಂಪ್ಲೀಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಕೆಳಗಡೆ ವಿರಾಟ್ ಕೊಹ್ಲಿ ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲಿ 300 ಸ್ಟ್ರೈಕಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಸೊ ಅದ್ಭುತವಾಗಿರುವಂಥ ಒಂದು ಸ್ಟಾರ್ಟ್ನ ಕೊಡ್ತಾರೆ ಅಂತಲೇ ಹೇಳ್ತೀನಿ. ದೇವದತ್ ಪಡಿಕ್ಕಲ್ ಸೊ ಬೇಗನೆ ಔಟ್ ಆಗ್ತಾರೆ, ಕೇವಲ 1 ರನ್ನು. ಸೊ ಬಿಗ್ ಶಾಟ್ ಹೊಡಿಯೋಕೆ ಹೋಗಿ ಅಲ್ಲಿ ರಬಡ ಅವರ ಬೌಲಿಂಗಲ್ಲಿ ಅರ್ಷದ್ ಖಾನ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಕೆಳಗಡೆಗೆ ರಜತ್ ಪತಿದಾರ್ 15 ರನ್ ಮಾತ್ರ ಮಾಡುವಂಥದ್ದು, 13 ಬಾಲಲ್ಲಿ 1 ಬೌಂಡ್ರಿ 1 ಸಿಕ್ಸರ್ ತೊಗೊತಾರೆ. ಒಂದು ಸಿರಾಜ್ಗೆ ಒಂದು 6 ಹೊಡಿತಾರೆ, ಸಖತ್ತಾಗಿತ್ತು ಅಂತಲೇ ಹೇಳ್ತೀನಿ. ಅದು ಅದ್ಭುತವಾಗಿರುವಂಥ 6 ಅಂತಲೇ ಹೇಳ್ತೀನಿ. ಆ್ಯಂಡ್ ಕೃಣಾಲ್ ಪಾಂಡ್ಯ ಕೂಡ ಅಗೇನ್ ಇವತ್ತು ರಶೀದ್ ಖಾನ್ ಬೌಲಿಂಗಲ್ಲಿ ಬೇಗನೆ ಔಟ್ ಆಗ್ತಾರೆ. ಸೊ 2 ವಿಕೆಟ್ ಬೇಗನೆ ಹೋಗುತ್ತೆ. ಸೊ ರಜತ್ ಪತಿದಾರ್ ಆಗಿದ್ದು ಕೃಣಾಲ್ ಪಾಂಡ್ಯ. ಸೊ ಅದಾದಮೇಲೆ ಒಂಚೂರು ಎಲ್ಲೋ GT ಬಂದರು ಅಂತ ಅವ್ರು ಅನ್ಕೊಂಡಿದ್ರೇನೋ, ಬಟ್ ಇಲ್ಲ. ಸೊ ಆಲ್ಮೋಸ್ಟ್ ಮುಗಿಸ್ಬಿಟ್ಟಿದ್ರು ಸೊ ವೆಂಕಟೇಶ್ ಅಯ್ಯರ್ ಆ್ಯಂಡ್ ವಿರಾಟ್ ಕೊಹ್ಲಿ. ಸೊ ರಿಕ್ವೈರ್ಡ್ ರನ್ ರೇಟ್ನ ತುಂಬ ಕಡಿಮೆ ಬಂದುಬಿಟ್ಟಿತ್ತು ಆಲ್ರೆಡಿ. ಸೊ ಅದಕ್ಕೆ ಟೀಮ್ ಡೇವಿಡ್ ಆ್ಯಂಡ್ ವಿರಾಟ್ ಕೊಹ್ಲಿ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ, ಒಳ್ಳೆ ಪಾರ್ಟ್ನರ್ಶಿಪ್ ಆಗುತ್ತೆ 41 ರನ್ದು. ಸೊ ಅಲ್ಲಿಂದ RCBನ ಕಟ್ ಹಾಕುವಂಥದ್ದು ತುಂಬ ಕಷ್ಟ. ಬಿಕಾಸ್
ಬಿಲೋ 6 ಬಂದಿತ್ತು ರಿಕ್ವೈರ್ಡ್ ರನ್ ರೇಟು. ಸೊ ಅದನ್ನು ಫಿನಿಶ್ ಮಾಡಿರುವಂಥದ್ದು ಜಿತೇಶ್ ಶರ್ಮಾ ಆ್ಯಂಡ್ ವಿರಾಟ್ ಕೊಹ್ಲಿ ಅಂತಲೇ ಹೇಳ್ತೀನಿ. ಆ್ಯಂಡ್ ವಿರಾಟ್ ಕೊಹ್ಲಿ 75 ರನ್ಗಳನ್ನ ಮಾಡ್ತಾರೆ 42 ಬಾಲಲ್ಲಿ, 9 ಬೌಂಡ್ರಿ, 3 ಸಿಕ್ಸರೊಂದಿಗೆ 180 ಸ್ಟ್ರೈಕ್ ರೇಟ್, ಆಲ್ಮೋಸ್ಟ್ 178 ಬಟ್ 180 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿ ಸೊ 6 ಮೂಲಕ RCBಗೆ ಸೊ 2ನೇ ಬಾರಿ ಈ ಒಂದು ಟ್ರೋಫಿನ ತಂದು ಕೊಡ್ತಾರೆ. ಮತ್ತೊಮ್ಮೆ ಚಾಂಪಿಯನ್ ಆಗಿರುವಂಥದ್ದು RCB ತಂಡ ಅಂತಾನೆ ಹೇಳ್ತೀನಿ. ಓಕೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಆ್ಯಂಡ್ ಅಷ್ಟೇ ಹೆಮ್ಮೆ ಕೂಡ ಆಗ್ತಿದೆ ನಮ್ಮ ತಂಡದ ಬಗ್ಗೆ. ಸೊ ಸದ್ಯಕ್ಕೆ ಹುಡ್ದಲ್ಲ ಅಷ್ಟೇ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆ್ಯಂಡ್ ಸೆಲೆಬ್ರೇಟ್ ಮಾಡಿ, ಸಂಭ್ರಮ ಪಡಿ, ಎಂಜಾಯ್ ಮಾಡಿ. ಯಾವನ್ ಊಸಿದ್ರು ಅವ್ರಿಗೆ ಬಿಡಕ್ ಹೋಗ್ಬೇಡಿ, ಹಾಕೊಂಡು ರುಬ್ತಾ ಇರಿ ಹೇಳ್ತೀನಿ, ತಲೆ ಕೆಡ್ಸ್ಕೋಬೇಡಿ.